ಅನ್ಸುತ್ತೆ. ವೆರದರ್ ಸರ್, ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಅಂಡ್ ಒಂದು ವಿಷಯ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ನಮ್ಮ ಡಿ ಬಾಸ್ ಅಂದ್ರೆ ಎಲ್ರಿಗೂ ಇಷ್ಟ, ಎಲ್ರಿಗೂ ಅವ್ರು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನೀವು ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂಡ್ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಬ್ಬನೋ ಹಬ್ಬ, ದೊಡ್ಡ ಹಬ್ಬ, ನಮ್ಗೆ ಏನ್ ಹೇಳ್ತೀವಿ? ನಮಸ್ಕಾರ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಅಂದ್ಮೇಲೆ ನಾವು ಚೆನ್ನಾಗೇ ಇರ್ತೀವಿ. ನಾವು ಮಂಡ್ಯಕ್ಕೆ ಬಂದಿದ್ವಿ ಅಂದ್ಮೇಲೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಡಿ ಬಾಸ್ ಅವ್ರಿಗೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದ್ರೆ, ದೊಡ್ಡ ಜಾತ್ರೆ ನಮ್ ಕಡೆ ಬಾದಾಮಿ ಬನಶಂಕರಿ ಜಾತ್ರೆ ನೋಡ್ತೀವಿ. ಈ ಕಲಬುರಗಿ ಶರಣಬಸವೇಶ್ವರ ಬಾದಾಮಿ ಬನಶಂಕರಿ ಜಾತ್ರೆ, ಇಲಕಲ್ ಮಹಾಂತೇಶ ಜಾತ್ರೆ ಈ ತರ ಇರುತ್ತೆ. ಯಾಕಂದ್ರೆ ಕಾಟೇರ ಹೇಗಿದೆ ಅಂದ್ರೆ ನಮ್ಮ ಮಣ್ಣಿನ ಸೊಗಡಿನ ಚಿತ್ರ, ರೈತರ ಬಗ್ಗೆ. ಯಾಕಂದ್ರೆ ಈ ಸಿನಿಮಾ ಹೊರಗಡೆ ಬಂದ ಮೇಲೆ ರೈತರಿಗೆ ಯಾವ ತರ ಖುಷಿ ಆಗುತ್ತೆ ಅಂದ್ರೆ 29ನೇ ತಾರೀಕು ಗೊತ್ತಾಗುತ್ತೆ. ಈ ಕಾಟೇರ ಸಿನಿಮಾ ಗೆಲ್ಸೋದು ನಿಮ್ಮ ಕೈಯಲ್ಲಿದೆ. ಖಂಡಿತ ಸರ್. ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು. ರೈತ ಇದ್ರೆ ನಾವಿದ್ರೆ ರೈತ ಬಿಟ್ಟು ನಾವಿಲ್ಲ, ನಾವ್ ಬಿಟ್ಟು ರೈತ ಇಲ್ಲ. ದೇಶಕ್ಕೆ ಅನ್ನ ಹಾಕುವ ರೈತ. ಈ ಕಾಟೇರ ಸಿನಿಮಾವನ್ನ ನೀವು ಗೆಲ್ಲಿಸಬೇಕು, ನಿಮ್ ಕೈಯಲ್ಲಿದೆ. ಬಿಡೋದು ಸರ್, ನಮ್ ಜನ ಬರೀ ಗೆಲ್ಸಲ್ಲ ಸರ್, ಮೆರೆಸ್ತಾರೆ. ಹೌದು, 2024ನೇ ಇಸ್ವಿಯಲ್ಲಿ ಇದು ಬೆಸ್ಟ್ ಪಿಕ್ಚರ್ 100 ದಿನ ಹೋಗ್ಬೇಕು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಟ್ಲಿಗೂ ಆ ದೇವರು 100 ವರ್ಷ ಆಯಸ್ಕೊಂಡಿ ಸರ್. ಓಕೆ ಸರ್, ಓಕೆ. ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಈಗ ವೇದಿಕೆ ಮೇಲೆ ನಮ್ಮ ರಾಕ್ಲೈನ್ ವೆಂಕಟೇಶ್ವರ ಅವರು ಬರ್ಮಾಡ್ಕೊಳ್ತಾ ಇದೀವಿ. ಸೊ ಈ ನಮ್ಮ ಕಲಾವಿದರಿಗೆ ಒಂದು ಅರ್ಥಪೂರ್ಣ ಮೊಮೆಂಟ್ ಅನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ.